Welcome, my dear students, to this session number 19, where we are just looking into a new concept, that is VI editor. So many editors are there. In that, VI editor is the best in the Unix system. Okay, so before going to today's session, once again we will have a small recap of previous session. ಸೊ ಯಾವ್ದು ಡೈರೆಕ್ಟರಿ ಪರ್ಮಿಷನ್ಸ್ಗಳು ನೋಡ್ದು ಯಾವ ರೀತಿ ಡೈರೆಕ್ಟರಿ ಡಿಫಾಲ್ಟ್ ಡೈರೆಕ್ಟರಿ ಪರ್ಮಿಷನ್ಸ್ಗಳು ಕೊಟ್ಟಿರ್ತಾರೆ ಅಂತ, ಅದರ ಜೊತೆಗೆ ನಾವು ಯಾವ ರೀತಿ ಫೈಲ್ ಓನರ್ನ ಚೇಂಜ್ ಮಾಡಬಹುದು ಅಂತ ಬೈ ಯೂಸಿಂಗ್ ದಿ ಕಮಾಂಡ್ ಚೌನ್ CHOWN ಚೌನ್ ಕಮಾಂಡ್ನ ಯೂಸ್ ಮಾಡಿ ನಾವು ಯಾವ ರೀತಿ ನಾವು ಫೈಲ್ ಓನರ್ಸ್ಗಳನ್ನ ಚೇಂಜ್ ಮಾಡ್ಬೋದು ಅಂತ ಹೇಳ್ದು. ಆಮೇಲೆ ಗ್ರೂಪ್ ಓನರ್ಸ್ಗಳದ್ದು ಚೇಂಜಿಂಗ್ ಬಗ್ಗೆ ಮಾತಾಡ್ದು. ಸೊ ಓನರ್ ಅಷ್ಟೇ ಅಲ್ಲ, ಗ್ರೂಪ್ ಓನರ್ನೂ ಸಹ ನಾವು ಚೇಂಜ್ ಮಾಡಬಹುದು. ಸೊ ಹಾಗಾಗಿ ಇವನ್ನೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ನಾವು ಬಂದು ಯಾವ ರೀತಿ ಸ್ಕ್ರಿಪ್ಟಿಂಗ್ ಬರಿಬೇಕು ಅನ್ನೋದು ಬರುತ್ತೆ. ಸೊ ಸ್ಕ್ರಿಪ್ಟಿಂಗ್ ಬರಿಬೇಕು ಅಂತ ಅಂದರೆ ಆಬ್ವಿಯಸ್ಲಿ ನಾವೇನಾದರೂ ಒಂದು ಪ್ರೋಗ್ರಾಮ್ ಶೆಲ್ ಸ್ಕ್ರಿಪ್ಟು ಅಥವಾ ಪ್ರೋಗ್ರಾಮ್ಸು ಬರಿಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ನೀಡ್ ಸಮ್ ಎಡಿಟರ್ಸ್ ಅಲ್ವಾ. ಸೊ ಆ ಎಡಿಟರ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವಿಲ್ಲಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮಲ್ಲಿ. ಸೊ ಇಲ್ಲಿ ಹೇಗೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದಿಸ್ VI editor ವಿಲ್ ವರ್ಕ್ ಇನ್ ಯುನಿಕ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ದಿಸ್ ಇಸ್ ದಿ ಬೆಸ್ಟ್ ಟೆಕ್ಸ್ಟ್ ಎಡಿಟರ್ ಇನ್ VI. ಸೊ ದಿಸ್ ಇಸ್ ದಿ ಬೆಸ್ಟ್ ವೇ ಆ್ಯಕ್ಚುಲಿ ಇನ್ ಆರ್ಡರ್ ಟು ರೈಟ್ ದಿ ಪ್ರೋಗ್ರಾಮ್ಸ್ ಆರ್ ರೈಟ್ ಎನಿಥಿಂಗ್. ಓಕೆ, ಸೊ ಈ ಎಡಿಟಿಂಗ್ ಫೈಲ್ಸು ಯಾವಾಗಲೂ ಸ್ಕ್ರೀನ್ ಓರಿಯೆಂಟೆಡ್ ಟೆಕ್ಸ್ಟ್ ಎಡಿಟರ್ ಆಗಿರುತ್ತೆ. ಅದಲ್ದಿರನೇ ಈ ಎಡಿಟರು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಲೈನ್ಸ್ಗಳನ್ನ ಎಡಿಟ್ ಮಾಡಲಿಕ್ಕೆ, ಮತ್ತು ಒಂದರಿಂದ ಇನ್ನೊಂದು ಫೈಲಿಗೆ ಹೋಗಲಿಕ್ಕೆ, ಆ ಕಂಟೆಂಟ್ಸ್ಗಳನ್ನ ತಂದು ಹಾಕೊಳ್ಳಿಕ್ಕೆ, ಪ್ರತಿಯೊಂದಕ್ಕೂ ನಿಮಗೆ ಅನುಕೂಲ ಮಾಡಿ ಕೊಡುತ್ತೆ. ಓಕೆನಾ. ಸೊ VI ಎಡಿಟರ್ ಅಂತ ಹೇಳಾದ್ಮೇಲೆ ನಾವು ಮುಂದಕ್ಕೆ ಹೋಗೋಣ. ಈ VI ಎಡಿಟರ್ ಬಗ್ಗೆ ತಿಳ್ಕೊಳ್ಳೋಣ, ದಿ ಹಿಸ್ಟ್ರಿ ಆರ್ ಹೌ ಎಕ್ಸಾಕ್ಟ್ಲಿ ದಿಸ್ VI ಎಡಿಟರ್ ಕೇಮ್ ಇನ್ ಟು ಅನ್ ಎಕ್ಸಿಸ್ಟೆನ್ಸ್. ಓಕೆ, so the first and foremost is its VI editor was developed by Bill Joy in 1976. So ED ಅಂತಂದರೆ ಇದು ಒಂದು ಒರಿಜಿನಲ್ ಯುನಿಕ್ಸ್ ಟೆಕ್ಸ್ಟ್ ಎಡಿಟರ್ ಆ್ಯಕ್ಚುಲ್ ಆಗಿ. ಸೊ ಬಿಲ್ ಜಾಯ್ ಅವರು ಇದನ್ನು VI ಎಡಿಟರ್ನ ಡೆವಲಪ್ ಮಾಡಿದ್ರು. ಸೊ ಹಾಗೆ ಬಿಲ್ ಜಾಯ್ ಅವರೇ ಮಾಡಿಫೈ ಮಾಡಿದ್ರು ಈ ಒಂದು EDನ. ಸೊ EDನ ಮಾಡಿಫೈ ಮಾಡಿ ಆಮೇಲೆ ಅದನ್ನು ನೇಮ್ ಮಾಡಿದ್ರು ಏನಂತ EX ಆಗಿ. ಸೊ ಬಿಲ್ ಜಾಯ್ ಮಾಡಿಫೈಡ್ ED and named it as EX. Okay, he developed VI as a visual interface to EX. ಸೊ ಎಕ್ಸಿಕ್ಯೂಷನ್ ಇದಾಗಿ ಆ ಒಂದು ಇದಕ್ಕೆ ವಿಷುವಲ್ ಇಂಟರ್ಫೇಸ್ನ ಕೊಟ್ಟರು. ಇನ್ 1992 ಇಟ್ ವಾಸ್ ಪೋರ್ಟೆಡ್ ಟು ಯುನಿಕ್ಸ್ ಪ್ಲ್ಯಾಟ್ಫಾರ್ಮ್. ಅಂದರೆ ಏನು ವಿಷುವಲ್ ಇಂಟರ್ಫೇಸ್ನ ನಾವು EX ಕೊಟ್ಟಿದ್ವೋ ಅದನ್ನು ಅವ್ರು ಏನು ಮಾಡಿದ್ರು, ಪೋರ್ಟ್ ಮಾಡಿಕೊಂಡ್ರು. ಸೊ ಇಲ್ಲಿ ಪೋರ್ಟ್ ಯಾವುದಕ್ಕೆ, ಯುನಿಕ್ಸ್ ಪ್ಲ್ಯಾಟ್ಫಾರ್ಮ್ಗೆ ತಂದುಕೊಂಡ್ರು. ಸೊ ಇಲ್ಲಿ GUI ಫೀಚರ್ ವಾಸ್ ಆ್ಯಡೆಡ್ ಇನ್ 1996 ಆ್ಯಂಡ್ ವಿಚ್ ವಾಸ್ ಅಪಿಯರ್ಡ್ ಆಸ್ ಎ GVim. ಸೊ ವಿ ಆಲ್ ನೋ ದಟ್ ಯಾವುದೇ ಒಂದು ಸಾಫ್ಟ್ವೇರ್ನಾಗಲಿ ನಾವು ಒಂದರಿಂದ ಇನ್ನೊಂದಕ್ಕೆ ಫೀಚರ್ಸ್ಗಳನ್ನ ಎಕ್ಸ್ಟ್ರಾ ಹಾಕ್ತಿದ್ದಂಗೆ ಅದನ್ನು ನಾವೇನು ಮಾಡ್ತೀವಿ, ವರ್ಷನ್ಸ್ ಅಂತ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ರೀತಿ ನಾವು ಇಲ್ಲಿ ವಿಮ್ ಅಂತ ಏನಿದೆಯೋ VI ಎಡಿಟರಿಗೆ, ಆ ಎಡಿಟರ್ಗೆ ಯಾವಾಗ ಅವರು GUIನ ಹಾಕಿದ್ರು, ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಫೀಚರ್ನ ಕೊಟ್ಟರು 96ಅಲ್ಲಿ. ಸೊ ದೇ ಜಸ್ಟ್ ಕಾಲ್ ದೇರ್ ವಿಮ್ ಆಸ್ ಎ GVim, ಸೊ ಗ್ರಾಫಿಕ್ ವಿಮ್ ಅಂತ. ಓಕೆನಾ. ಸೊ ಆ್ಯನ್ ಇಂಪ್ರೂವ್ಡ್ ವರ್ಷನ್ ಆಫ್ ದಿಸ್ VI. ಸೊ VIದು ಇಂಪ್ರೂವ್ಡ್ ವರ್ಷನ್ ಈ VI ಎಡಿಟರ್ನ ವಿಚ್ ಇಸ್ ಕಾಲ್ಡ್ ಆಸ್ ಎ ವಿಮ್ ಅಂತ. ವಿಮ್ ಅಂತ ಅಂದರೆ ಏನು ಅಂತಂದರೆ VI ಇಂಪ್ರೂವ್ಡ್ ಅಂತ. ಓಕೆನಾ. ಸೊ ಇಂಪ್ರೂವ್ಡ್ ವರ್ಷನ್ ಇದು ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವೊಂದೊಂದು ಅಂಶಗಳಿವೆ. ಸೊ ಲೈಕ್ ಈ ಒಂದು VI ಎಡಿಟರ್ ಬಂದು ಈ ಒಂದು ಡಿಫ್ಯಾಕ್ಟೋ ಸ್ಟ್ಯಾಂಡರ್ಡ್ಸ್ಗಳನ್ನ ಅದಾಗದೆ ತಗೊಂಡಿದೆ. ಸೊ ಏನದು, ಇದು ಯೂಶಲಿ ಅವೈಲಬಲ್ ಆನ್ ದಿ ಆಲ್ ಫ್ಲೇವರ್ಸ್ ಆಫ್ ಯುವರ್ ಯುನಿಕ್ ಸಿಸ್ಟಮ್. ಅಂದರೆ ಯಾವುದೇ ಯುನಿಕ್ ಸಿಸ್ಟಮ್ ತಗೊಳ್ಳಿ, ಇದು ಎಲ್ಲ ಕಡೆನೂ ನಿಮಗೆ ಅವೈಲಬಲ್ ಆಗುತ್ತೆ. ಅದಲ್ದಿರನೇ ಇದು ವೆರಿ ಸಿಮಿಲರ್ ಅಕ್ರಾಸ್ ದಿ ಬೋರ್ಡ್. ಸೊ ಇಂಪ್ಲಿಮೆಂಟೇಷನ್ ಎಷ್ಟು ಸೇಮ್ ಅಂತಂದರೆ ಇದು ಎಲ್ಲ ಮಾಮೂಲಿ ಹೇಗೆ VI ಎಡಿಟರ್ನ ಹಾಕ್ಕೊಳ್ತಾರೋ, ಅಂದರೆ ಹೇಗೆ ಸಾಫ್ಟ್ವೇರ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಹಾಗೆಯೇ ಇದೂ ಇದೆ. ಇದು ಇಟ್ ರಿಕ್ವೈರ್ಸ್ ವೆರಿ ಫ್ಯೂ ರಿಸೋರ್ಸಸ್. ಅಂದರೆ
ಕಮ್ಮಿ ರಿಸೋರ್ಸಸ್ಗಳನ್ನ ಬಳಕೆ ಮಾಡಿಕೊಂಡು ಇದು ಯೂಸರ್ ಫ್ರೆಂಡ್ಲಿಯಾಗಿ ವರ್ಕ್ ಆಗಿ ಚೆನ್ನಾಗಿ ನಮಗೆ ಎಡಿಟರ್ಸ್ನಾಗಿ ಕೊಡೋದ್ರಿಂದ ಇದನ್ನು ED ಅಥವಾ EX ಅಂತ ಕರೆದ್ರು. ಸೊ ಈ ಒಂದು VI ಎಡಿಟರು ಇದರಲ್ಲೇ ಮಾತಿನಲ್ಲೇ ಅದರದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ಗಳನ್ನ ತೆಕ್ಕೊಂಡು ಕೂತಿದೆ. ಸೊ ಇಲ್ಲಿ ನಾವು ನೋಡೋಣ ಮುಂದಕ್ಕೆ ಏನೇನು ಫೀಚರ್ಸ್ಗಳು ಹೇಗಿದೆ ಎತ್ತ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಏನೆಲ್ಲ ಫೀಚರ್ಸ್ಗಳು ಕೊಟ್ಟಿದೆ. ಇದೀಸ್ ಆರ್ ಆಲ್ ದಿ ಆಟ್ರಿಬ್ಯೂಟ್ಸ್ ಲೈಕ್ ಅದರದ್ದು ಸ್ಪೆಷಾಲಿಟಿ ವಿಮ್ದು. ಸೊ ಇಲ್ಲಿಗೆ ಬಂದಾಗ ವಿಮ್ ಹ್ಯಾಸ್ ಆಲ್ಮೋಸ್ಟ್ ಫುಲ್ ಕಂಪ್ಯಾಟಬಿಲಿಟಿ ವಿತ್ ವಿ ಪ್ಲಸ್ ಎಕ್ಸ್ಟ್ರಾ ಫೀಚರ್ಸ್ ಅಂಡ್ ಎನ್ಹ್ಯಾನ್ಸ್ಮೆಂಟ್ ಲೈಕ್. ಸೊ ಯಾವ ಥರ ಇದೆ ಅಂತಂದರೆ ಒಂದು ಕಂಪ್ಲೀಷನ್, ಕಂಪ್ಯಾರಿಸನ್ ಆ್ಯಂಡ್ ಮರ್ಜಿಂಗ್ ಫೈಲ್ ವಿಮ್ ಡಿಫ್. ಸೊ ಕಂಪ್ಯಾರಿಸನ್ಸ್ಗೆ, ಮರ್ಜಿಂಗ್ಗೆ, ಇಂಟಿಗ್ರೇಟೆಡ್ ಹೆಲ್ತ್ ಸಿಸ್ಟಮ್ಸ್ಗಳಿಗೆ, ಸೊ ಈ ಥರಕ್ಕೆಲ್ಲ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಇಟ್ ಸಪೋರ್ಟ್ಸ್ ಫಾರ್ ಎಕ್ಸ್ಟೆಂಡೆಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್ಸು. ಅದಲ್ದಿರನೇ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ಗಳನ್ನೆಲ್ಲ ಅಲೋ ಮಾಡುತ್ತೆ. ಸೊ ವಿಮ್ ಸ್ಕ್ರಿಪ್ಟು ಮತ್ತು ಅದರ್ಸ್ ಲೈಕ್ ಹೇಳಿದ್ವಲ್ಲ ಪರ್ಲ್, ರೂಬಿ, ಪೈಥಾನ್, TCL ಎಕ್ಸೆಟ್ರಾ. ಓಕೆ, ಇಟ್ ಆಲ್ಸೋ ಸಪೋರ್ಟ್ಸ್ ಫಾರ್ ದಿ ಪ್ಲಗ್ಇನ್ಸ್ ಆ್ಯಂಡ್ GUI ವರ್ಷನ್ಸ್, ದಟ್ ಈಸ್ GVim. ಸೊ ನಮ್ಮ ಈ ವಿಮ್ ಅನ್ನೋದು ಸೊ ಇಂಪ್ರೂವ್ಡ್ ವರ್ಷನ್ ಏನಿದೆಯೋ ಅದು GUIನ ಸಪೋರ್ಟ್ ಮಾಡುತ್ತೆ. ಸೊ GVim ಸಹ ಇಲ್ಲಿ ಅನುಕೂಲ ಆಗುತ್ತೆ ನಮಗೆ. ನೆಕ್ಸ್ಟು ಲಿಮಿಟೆಡ್ IDE ಫೀಚರ್, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್. ಸೊ ಏನದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಸೊ ಈ ಫೀಚರ್ಸ್ಗಳು ಮತ್ತು ಮೌಸ್ ಇಂಟರಾಕ್ಷನ್ ಫಾರ್ ಬೋತ್ GUI ಮತ್ತು CLI ವರ್ಷನ್ಸ್. ಯೂಶುವಲ್ ಆಗಿ ನೀವು ನೋಡಬಹುದು ಸಿ ಚೆನ್ನಾಗಿ ವರ್ಕ್ ಮಾಡಿದರೆ ಯು ವಿಲ್ ಕಮ್ ಅಕ್ರಾಸ್ ಲೈಕ್ ಸಮ್ಟೈಮ್ಸ್ ದಿ ಮೌಸ್ ಇಸ್ ನಾಟ್ ವರ್ಕಿಂಗ್ ಅಂತ ಹೇಳ್ತಾರೆ. ನೀವೆಲ್ಲ ನಮಗೆ ಕಂಪ್ಲೇಂಟ್ ಮಾಡಿದ್ದೀರಾ ಅಲ್ಲ. ಸೊ ಮ್ಯಾಮ್ ಈ ಥರ ಬಿಗ್ ಸ್ಕ್ರೀನಲ್ಲಿ ಇದ್ದಾಗ ಮೌಸ್ ವರ್ಕ್ ಆಗಲ್ಲ. ಸೊ ವಾಟ್ ವಿ ವಿಲ್ ಸೇ, ಇಟ್ ಹ್ಯಾಪನ್ಸ್ ಲೈಕ್ ದ್ಯಾಟ್, ಯು ಮೇಕ್ ದಟ್ ಸ್ಕ್ರೀನ್ ಆಸ್ ಅ ಸ್ಮಾಲ್, ದೆನ್ ಆಟೋಮೆಟಿಕಲಿ ಯುವರ್ ಮೌಸ್ ವಿಲ್ ವರ್ಕ್ ಅಂತ ಹೇಳಿದ್ದು. ಹೌದು, ಇದು ಜ್ಞಾಪಕ ಇದೆಯಾ? ಸೊ ಅದೇ ರೀತಿ ಇಲ್ಲೂ ಅಷ್ಟೇ. ಇಲ್ಲಿ ಏನು ಅಂತ ಅಂದರೆ ಬಿಗ್ ವರ್ಷನ್, ಸ್ಮಾಲ್ ವರ್ಷನ್ ಅನ್ನೋದು ಏನೂ ಇಲ್ಲ. ಅಲ್ಲಿ ಸ್ಕ್ರೀನ್ ಸೈಜಸ್ ಕಡೆ ಏನೂ ಇಲ್ಲ. ಇಲ್ಲಿ ಯಾವ ರೀತಿ ಅವರು ಡಿಸೈನ್ ಮಾಡಿದ್ದಾರೆ ಅಂದರೆ ಮೌಸ್ ಇಂಟ್ರಾಕ್ಷನ್ನು ಬೋತ್ ನಿಮ್ಮ GUIಗೂ ಕೊಟ್ಟಿದೆ, CLI ಅಂದರೆ ಕಮಾಂಡ್ ಲೈನ್ ಇಂಟರ್ಫೇಸಲ್ಲೂ ಸಹ ಇದೆ. ಓಕೆನಾ? ಎಡಿಟಿಂಗ್ ಕ್ಯಾಪಬಿಲಿಟಿ ಆಫ್ ಕಂಪ್ರೆಸ್ಡ್ ಆರ್ ಆರ್ಚಿವ್ಡ್ ಫೈಲ್ಸ್. ಸೊ ಆರ್ಚಿವ್ ಫೈಲ್ಸು ಮತ್ತು ಕಂಪ್ರೆಸ್ ಫೈಲ್ಸ್ನ ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಆ ಒಂದು ಫೀಚರ್ಸು ಸಹ ಇದರಲ್ಲಿ ಇದೆ. ಇಷ್ಟೇ ಅಲ್ಲ, ಮುಂದಕ್ಕೆ ಇನ್ನು ನೋಡಬಹುದು ಎಡಿಟಿಂಗ್ ಕ್ಯಾಪಬಿಲಿಟಿ ಆಫ್ ಫೈಲ್ಸ್ ಓವರ್ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಸೊ ನೆಟ್ವರ್ಕ್ ಪ್ರೋಟೋಕಾಲ್ಸಲ್ಲಿ ಕ್ಯಾಪಬಿಲಿಟಿ ಎಷ್ಟರ ಮಟ್ಟಿಗಿದೆ ಅಂದರೆ SSH, FTP ಮತ್ತು HTTPನಲ್ಲೆಲ್ಲ ವರ್ಕ್ ಆಗುತ್ತೆ. ಸೆಷನ್ ಸ್ಟೇಟ್ ಪ್ರಿವೆನ್ಷನ್ ಯೂಸ್ ಮಾಡುತ್ತೆ, ಸ್ಪೆಲ್ ಚೆಕಿಂಗ್ ಯೂಸ್ ಮಾಡುತ್ತೆ, ಸ್ಪ್ಲಿಟ್ಟಿಂಗ್ ಆಫ್ ವಿಂಡೋಸ್ ಬೋತ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್. ಸೊ ದಿಸ್ ಇಸ್ ಆಲ್ಸೋ ಲೈಕ್ ಸ್ಪ್ಲಿಟ್ ಮಾಡ್ಕೊಳ್ತೀವಿ ಗೊತ್ತಾ ನಾವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಇದ್ದಾಗ ನೀವು ನೋಡ್ಬೋದು ವಿಂಡೋಸ್ ಸ್ಕ್ರೀನ್ ಸ್ಪ್ಲಿಟ್ ಅಪ್ಸ್ ಅಂತ, ಹಾರಿಜಾಂಟಲ್, ವರ್ಟಿಕಲ್, ಕ್ಯಾಸ್ಕೇಡ್ ಅಂತ. ಸೊ ಅದೇ ರೀತಿ ಇಲ್ಲೂ ಸಹ ನಮಗೆ ಸ್ಪ್ಲಿಟ್ಟಿಂಗ್ ಆಫ್ ವಿಂಡೋಸ್ ಕೊಟ್ಟಿದ್ದಾರೆ. ಇಟ್ ಸಪೋರ್ಟ್ಸ್ ಫಾರ್ ಯೂನಿಕೋಡ್ ಆ್ಯಂಡ್ ಆಲ್ಸೋ ದಿ ಅದರ್ ಲ್ಯಾಂಗ್ವೇಜಸ್. ಸೊ ಎಲ್ಲ ಲ್ಯಾಂಗ್ವೇಜಸ್ಸು ಗೊತ್ತಿರೋದ್ರಿಂದ ಯುನಿಕ್ಸು ಇಟ್ ಬಿಕಮ್ಸ್ ಲೈಕ್ ಈ VI ಎಡಿಟರ್ ಇರೋದ್ರಿಂದ ಎಲ್ಲರಿಗೂ ಯೂಸರ್ ಫ್ರೆಂಡ್ಲಿ ಆಗಿರೋದು. ಓಕೆನಾ? ಟ್ರಾನ್ಸೆಷನ್ ಕಮಾಂಡ್. ಸೊ ಟ್ರಾನ್ಸೆಷನ್ ಕಮಾಂಡ್ಸ್ಗಳು ಕೊಡುತ್ತೆ, ಸಿಂಟ್ಯಾಕ್ಸ್ಗಳನ್ನ ಹೈಲೈಟಿಂಗ್ ಮಾಡುತ್ತೆ. ಅಷ್ಟೇ ಅಲ್ಲ, ವಿಜುವಲ್ ಮೋಡು ಸಹ ನಿಮಗೆ ಕೊಡುತ್ತೆ. ಸೊ ಇಷ್ಟೂ ನಿಮಗೆ ಫೀಚರ್ಸ್ಗಳು ಇರೋದ್ರಿಂದಾನೇ ನಮಗೆ VI ಎಡಿಟರ್ ಈಸ್ ವೆರಿ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಆಕ್ಸೆಸ್ ಆ್ಯಂಡ್ ಟು ಇಂಪ್ಲಿಮೆಂಟ್ ಆಲ್ಸೋ ಇಟ್ ಈಸ್ ವೆರಿ ಈಸಿಯರ್ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ಬಿಕಾಸ್ ಆಫ್ ದಿಸ್ ಫೀಚರ್ಸ್. ಓಕೆ, now coming on to like what are all the basic commands which is used in the VI editor ಅಂತ. ಯಾವ್ದು ಬೇಸಿಕ್ ಕಮಾಂಡ್ಸು? ಒಂದು ನೋಡಿ, VI ಅನ್ನೋದು ಕಾಮನ್, ಅದಕ್ಕೆ ಫೈಲ್ ನೇಮ್ ಅಂತ ಕೊಟ್ಟರೆ ಇಟ್ ವಿಲ್ ಕ್ರಿಯೇಟ್ಸ್ ಎ ನ್ಯೂ ಫೈಲ್ ಇಫ್ ಇಟ್ ಆಲ್ರೆಡಿ ಡಸ್ ನಾಟ್ ಎಕ್ಸಿಸ್ಟ್. ಅಂದರೆ ಮುಂಚೆ ಇಲ್ಲದೆ ಹೋದರೆ ಅದೇನು ಮಾಡುತ್ತೆ, ಕ್ರಿಯೇಟ್ ಮಾಡಿಕೊಡುತ್ತೆ. ಇಲ್ಲ ಆಲ್ರೆಡಿ ಇದೆ ಅಂತ ಅಂದರೆ ಏನು ಮಾಡುತ್ತೆ, ಇಟ್ ವಿಲ್ ಓಪನ್ಸ್ ಆನ್ ಎಕ್ಸಿಸ್ಟಿಂಗ್ ಫೈಲ್. ಓಕೆನಾ? ಸೆಕೆಂಡಿಗೆ ಬಂದರೆ VI -R ಫೈಲ್ ನೇಮ್ ಅಂತ ಹೇಳ್ತೀವಿ. ಸೊ ಓಪನ್ಸ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್ ಇನ್ ದಿ ರೀಡ್ ಓನ್ಲಿ ಮೋಡ್. ಸೊ ರೀಡ್ ಓನ್ಲಿ ಮೋಡಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟು ವ್ಯೂ ಫೈಲ್ ನೇಮ್ ಅಂತ ಹೇಳ್ತೀವಿ. ದಿಸ್ ಓಪನ್ಸ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್ ಇನ್ ದಿ ರೀಡ್ ಓನ್ಲಿ ಮೋಡ್. ಒನ್ಸ್ ಅಗೇನ್ ದಿ ಸೇಮ್ ಆಪರೇಷನ್ ಇಸ್ ಡನ್. ಓನ್ಲಿ ಥಿಂಗ್ ಇಸ್ ನೀವು -R ಅಂತ ಕೊಟ್ಟಿದ್ದೀರಾ, ಇಲ್ಲಿ ವಿತೌಟ್ ದ್ಯಾಟ್. ಸೊ ಎರಡು ನಿಮಗೆ ರೀಡ್ ಓನ್ಲಿ ಮೋಡಲ್ಲಿ ವರ್ಕ್ ಆಗುತ್ತೆ. So after like you can just see, look the screen, this is how it will look. Following is an example to create a new file called test file if it already does not exist in the current working directory nalli hogi
ನನಗೆ ಯಾವುದು ಫೈಲ್ ಬೇಕೋ ಆ ಫೈಲ್ ನೇಮ್ನ VI ಅಂದ್ಬಿಟ್ಟು ಆ ಫೈಲ್ ನೇಮ್ ಕೊಟ್ಟರೆ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ದಿ ಅಬೋವ್ ಕಮಾಂಡ್ ವಿಲ್ ಜನರೇಟ್ ದಿ ಫಾಲೋಯಿಂಗ್ ಔಟ್ಪುಟ್. ಸೊ ಇಲ್ಲಿ ಏನಾಗುತ್ತೆ, ಇಷ್ಟು ನಿಮಗೆ ಖಾಲಿ ಬಂದು ಕೆಳಗಡೆ ಸ್ಕ್ರೀನ್ದು ಬಾಟಮ್ ಇದರಲ್ಲಿ ನಿಮಗೆ ಅದರ ಹೆಸರು ಮತ್ತು ವಾಟ್ ಈಸ್ ದಿ ನ್ಯೂ ಫೈಲ್ ಅನ್ನೋದು ಕೊಡುತ್ತೆ. ಓಕೆನಾ. ಎ ಟಿಲ್ಡ್ ರೆಪ್ರೆಸೆಂಟ್ಸ್ ಆನ್ ಅನ್ಯೂಸ್ಡ್ ಲೈನ್. ಸೊ ಟಿಲ್ಡ್ ಅಂತ ಎಲ್ಲ ಕಡೆ ನೋಡಬಹುದಲ್ವಾ, ಅದೆಲ್ಲ ಏನಕ್ಕೆ ತೋರಿಸ್ತಾ ಇದೆ, ಅನ್ಯೂಸ್ಡ್. ಇಫ್ ಎ ಲೈನ್ ಡಸ್ ನಾಟ್ ಬಿಗಿನ್ ವಿತ್ ಎ ಟಿಲ್ಡ್ ಅಂಡ್ ಅಪಿಯರ್ಸ್ ಟು ಬಿ ಬ್ಲ್ಯಾಂಕ್ ದೆರ್ ಈಸ್ ಎ ಸ್ಪೇಸ್. ಸೊ ಎಲ್ಲಿ ನಮಗೆ ಅಕಸ್ಮಾತ್ ಏನಾದರೂ ಇಲ್ಲಿ ಟಿಲ್ಡ್ ಅನ್ನೋದು ಇಲ್ದಿರನೇ ನಮಗೆ ಸ್ಪೇಸ್ ಕಾಣಿಸಿದ್ರೆ, ಬರೀ ಬ್ಲ್ಯಾಂಕ್ ಆಗಿ ಕಾಣಿಸಿದ್ರೆ ಅದನ್ನ ನಾವೇನು ಒಂದು ಸ್ಪೇಸ್ ಕೊಟ್ಟಿದ್ದೀವಿ ಅಂತ. ಪ್ಯಾರಾಗ್ರಾಫ್ದು ಎರಡು ಪ್ಯಾರಾಗ್ರಾಫ್ ಮಧ್ಯದಲ್ಲಿ ನಾವು ಸ್ಪೇಸ್ ಕೊಡ್ತೀವಲ್ವಾ, ಸೊ ಆ ಬ್ಲ್ಯಾಂಕ್ ಲೈನ್ ಇರಬಹುದು ಅಂತ. ಓಕೆನಾ. ಅಥವಾ ಟ್ಯಾಬ್ ಆಗಿರ್ಬೋದು, ನ್ಯೂ ಲೈನ್ ಆಗಿರ್ಬೋದು, ಅಥವಾ ನಾನ್ ವ್ಯೂಯಬಲ್ ಕ್ಯಾರೆಕ್ಟರ್ ಇರಬಹುದು. ಓಕೆ. ಸೊ ಕಮಿಂಗ್ ಆನ್ ಟು ದಿ ಆಪರೇಷನ್ ಮೋಡ್ಸ್. ಸೊ ಈ ಆಪರೇಷನ್ ಮೋಡ್ಸ್ಗಳು ಏನು? ನಮ್ಮ VI ಎಡಿಟರು ಅದರದೇ ಆದ 3 ಆಪರೇಷನ್ ಮೋಡ್ಸ್ ಇದೆ. ಒಂದು ಕಮಾಂಡ್ ಮೋಡು, ಇನ್ಸರ್ಟ್ ಮೋಡು, ಎಕ್ಸಿಕ್ಯೂಷನ್ ಮೋಡ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ಕಮಾಂಡ್ ಮೋಡ್? This will enable you to perform some administrative tasks like ಏನು, saving the files, executing the commands, moving the cursor, cutting ಅಥವಾ yanking on the copy and pasting the lines or words, as well as finding and replacing. ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಯಾವ ಥರ ಲೈಕ್ ಎಕ್ಸಿಕ್ಯೂಟ್ ಮಾಡೋ, ಕರ್ಸರು, ಕಟ್ಟು, ಪೇಸ್ಟು, ಕಾಪಿ, ಫೈಂಡು, ರಿಪ್ಲೇಸು, ಈ ಥರಂಥ ನೇಚರ್ಸ್ಗಳೆಲ್ಲ ನಿಮಗೆ ಕಮಾಂಡ್ ಮೋಡಲ್ಲಿ ಸಿಕ್ಕುತ್ತೆ. ಇನ್ ದಿಸ್ ಮೋಡ್ ವಾಟ್ ಎವರ್ ಯು ಟೈಪ್ ಇಸ್ ಇಂಟರ್ಪ್ಟೆಡ್ ಆಸ್ ಎ ಕಮಾಂಡ್. ಸೊ ಈ ಮೋಡಲ್ಲಿ ನೀವು ಏನೇ ಟೈಪ್ ಮಾಡಿದ್ರೂ ಸಹ ಇದನ್ನು ಅದೇನಂತ ಕನ್ಸಿಡರ್ ಮಾಡುತ್ತೆ, ಕಮಾಂಡ್ ಆಗಿ ತಗೊಳುತ್ತೆ. ಓಕೆನಾ. ಮತ್ತು ನೆಕ್ಸ್ಟ್ ಇನ್ಸರ್ಟ್ ಮೋಡ್ ಹಂಗಾದ್ರೆ ಏನಕ್ಕೆ? ದಿಸ್ ಮೋಡ್ ಆ್ಯಕ್ಚುಲಿ ಎನೇಬಲ್ಸ್, ಇದೆ ಆ್ಯಕ್ಚುಯಲ್ ಮೋಡು, ಎಲ್ಲಿ ನೀವು ಪ್ರೋಗ್ರಾಮ್ಸ್ಗಳನ್ನ ರೈಟ್ ಮಾಡುವಂಥ ಜಾಗ. ಸೊ ಏನಂತ ಹೇಳ್ತೀವಿ, ದಿಸ್ ಮೋಡ್ ಎನೇಬಲ್ಸ್ ಯು ಟು ಇನ್ಸರ್ಟ್ ದಿ ಟೆಕ್ಸ್ಟ್ ಇನ್ ಟು ದಿ ಫೈಲ್. Everything that's typed in this mode is interpreted as an input and placed in the file. ಸೊ ಇಲ್ಲಿ ನೀವು ಏನೇ ಟೈಪ್ ಮಾಡಿದ್ರು ಅದು ಕಮಾಂಡ್ ಆಗಿ ಹೋಗುತ್ತೆ, ಇಲ್ಲಿ ನೀವೇನೇ ಟೈಪ್ ಮಾಡಿದ್ರು ಅದು ಇನ್ಪುಟ್ ಆಗಿ ಆ ಒಂದು ಫೈಲಲ್ಲಿ ಕೂರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು EX ಮೋಡ್ ಅಂತ ಹೇಳ್ತೀವಿ, ಅಥವಾ ಅವ್ರ ಲಾಸ್ಟ್ ಲೈನ್ ಮೋಡ್ ಅಂತ, ಎಕ್ಸಿಕ್ಯೂಷನ್ ಮೋಡ್ ಅಂತಲೂ ಕರಿಬಹುದು. ಸೊ ಈ ಮೋಡಲ್ಲಿ ನಾವೇನು ಮಾಡ್ತೀವಿ, ಇಟ್ ಈಸ್ ಯೂಸ್ ಟು ಹ್ಯಾಂಡಲ್ ಫೈಲ್ಸ್ ಲೈಕ್ ಸೇವಿಂಗ್ ಆ್ಯಂಡ್ ಪರ್ಫಾರ್ಮ್ ಸಬ್ಸ್ಟಿಟ್ಯೂಷನ್ಸ್. ಸೊ ಪ್ರೆಸ್ಸಿಂಗ್ ಎ in the common mode invokes this mode. ಅಂದರೆ ನಾರ್ಮಲ್ ಆಗಿ ಇದು ಮೋಡಲ್ಲಿದ್ದು, ಆ ಕಮಾಂಡ್ ಮೋಡಲ್ಲಿದ್ದು ನಾವೇನಾದರೂ ಅಂತ ಮಾಡಿದ್ರೆ ನಾವು ಈ ಎಕ್ಸಿಕ್ಯೂಷನ್ ಮೋಡಿಗೆ ಬರ್ತೀವಿ. ವೆನ್ ದೆನ್ ಎಂಟರ್ ಆ್ಯಂಡ್ EX mode command followed by enter. After the command is run, we are back to the default mode. ಸೊ ನಮ್ಮದು ಡಿಫಾಲ್ಟ್ ಮೋಡ್ ಏನು, ಈ ಮೂರರಲ್ಲಿ ಕಮಾಂಡ್ ಮೋಡೇ ನಮ್ಮದು ಡಿಫಾಲ್ಟ್ ಮೋಡ್. ಸೊ ಇಲ್ಲಿ ನೋಡೋಣ ಒಂದು ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ವೇರ್ ಎಕ್ಸಾಕ್ಟ್ಲಿ ಅವರ್ 3 modes ಆರ್ ವರ್ಕಿಂಗ್. ಓಕೆನಾ. ಸ್ವಿಚಿಂಗ್ ಬಿಟ್ವೀನ್ ದಿ ಮೋಡ್ಸ್ ಆಫ್ ವಿಮ್ ಅಂತ ಹೇಳ್ತೀವಿ. ಸೊ ಏನು ಮಾಡ್ತಿದೆ ಇಲ್ಲಿ ನೋಡೋಣ. ಫಸ್ಟ್ ಮೋಡ್ಸ್ಗಳು ನೋಡ್ಕೊಳ್ಳೋಣ. ಇನ್ಪುಟ್ ಮೋಡ್ ಇದು ಕಮಾಂಡ್ ಮೋಡು, ಇದು ಎಕ್ಸಿಕ್ಯೂಷನ್ ಮೋಡು, ಇದು ಶೆಲ್. ಸೊ ಶೆಲ್ಲಿಗೆ ನಾವು ರಿಲೇಟ್ ಆಗ್ತಿದ್ದೀವಿ. ಈಗ ನಾನು ಫಸ್ಟ್ ನಮ್ಮದು ನಾರ್ಮಲ್ ಬೈ ಡಿಫಾಲ್ಟ್ ಇಸ್ ಕಮಾಂಡ್ ಮೋಡ್. ಸೊ ಕಮಾಂಡ್ ಮೋಡಿಂದ ನಾನೇನಾದರೂ ಡಾಟಾ ಎಂಟ್ರಿ ಮಾಡಬೇಕು ಫೈಲ್ ಒಳಗೆ ಅಂದರೆ ನಾನೇನು ಮಾಡ್ತೀನಿ, ಐ ಅಂತ ಪ್ರೆಸ್ ಮಾಡ್ತೀನಿ. ನೋಡಿ ಇಲ್ಲಿ ಐ ಅಂತ ಪ್ರೆಸ್ ಮಾಡಿದ ತಕ್ಷಣ ನಾನು ಏನಾಗ್ತೀನಿ, ಇನ್ಪುಟ್ ಮೋಡಿಗೆ ಹೋಗ್ತೀನಿ. ಇನ್ಪುಟ್ ಮೋಡಲ್ಲಿ ನಾನು ಈ ಥರದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬಹುದು. ಅಲ್ಲಿ ಎಲ್ಲ ಕೆಲಸಗಳೆಲ್ಲ ಮುಗಿದ ಮೇಲೆ ನಾನೇನು ಮಾಡ್ಬೋದು, ಎಸ್ಕೇಪ್ ಕೀ ಹೊತ್ತಿದ ತಕ್ಷಣ ವಾಪಸ್ ನಾನು ಕಮಾಂಡ್ ಮೋಡಿಗೆ ಬಂದೆ. ಕಮಾಂಡ್ ಮೋಡಿಗೆ ಬಂದು ನಾನೇನಾದರೂ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಕೋಲನ್ ಹಾಕಿದ್ರೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಷನ್ ಮೋಡ್ ಎ ಅಂತ ಬರೆದ್ರೆ ಇದ್ದಿದ್ದು ಎಕ್ಸಿಕ್ಯೂಷನ್ ಮೋಡಿಗೆ ಹೋಗಿರ್ತೀರ. ಸೊ ಅಲ್ಲಿಂದ ಏನಾದರೂ ಎಂಟರ್ ಹೊಡೆದ್ರೆ ನೀವು ವಾಪಸ್ ಎಲ್ಲಿಗೆ ಬರ್ತೀರಾ, ಕಮಾಂಡ್ ಮೋಡಿಗೆ ಬರ್ತೀರಾ. ಓಕೆನಾ. ಸೊ ಅದೇ ರೀತಿ ನೀವೇನಾದರೂ ಕಮಾಂಡ್ ಮೋಡಿಂದ :X :Q ಅಥವಾ ZZ ಅಂತ ಹೇಳಿದ್ರೆ ನೀವು ಶೆಲ್ಲಿಗೆ ಹೇಳ್ತಾ ಇದ್ದೀರಾ ಸೇವ್ ಮಾಡು ಅಂತ. ಓಕೆ. ಅಲ್ಲಿಂದ ನೀವು VIO ಅಥವಾ ವಿಮ್ ಅಂತ ಕೊಟ್ಟರೆ ನೀವು ಶೆಲ್ಲಿಗೆ ಹೇಳ್ತಾ ಇದ್ದೀರಾ VI ಎಡಿಟರ್ ಓಪನ್ ಮಾಡಿ ಕಮಾಂಡ್ ಮೋಡಿಗೆ ತಗೊಂಡು ಬಾ ಅಂತ. ಸೊ ಈ ರೀತಿ ಪ್ರತಿ ಒಂದರಲ್ಲೂ ನೀವು ನೋಡಬಹುದು ಅದು ಯಾವ ರೀತಿ ಮೂಮೆಂಟ್ಸ್ಗಳು ಆಗಿದೆ ಅಂತ. ಸೊ ದೀಸ್ ಈಸ್ ದಿ ವರ್ಕಿಂಗ್ ಆಫ್ ದಿ 3 modes. ಅಂದರೆ ಹೇಗೆ ಸ್ವಿಚ್ ಮಾಡ್ತೀವಿ ಈ 3 modes ಮಧ್ಯದಲ್ಲಿ ಅಂತ.
ಓಕೆ, ಸೇವ್ ಮಾಡು ಕ್ವಿಟ್ ಆಗು ಅಂದಾಗ ಶೆಲ್ಲಿಗೆ ಹೋಗ್ತೀವಿ, ಅಥವಾ ವಿ ಐ ಅಂತ ಕೊಟ್ಟಾಗ ನಾವು ಕಮಾಂಡ್ ಮೋಡಿಗೆ ಹೋಗೋದು. ಅಲ್ಲಿ ಅವಾಗಲೇ ನಮಗೆ ಶೆಲ್ ಯೂಸ್ ಆಗುತ್ತೆ. ಅಲ್ಲಿವರೆಗೆ ಬರೀ ಕಮಾಂಡ್ ಇನ್ಪುಟ್ ಎಕ್ಸಿಕ್ಯೂಷನ್ ಮೋಡ್ಸಲ್ಲೇ ವರ್ಕ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ನಾವು ವಿ ವಿಲ್ ಸಿ ಹೌ ದಿಸ್ ವಿ ಆರ್ ಜಸ್ಟ್ ಎಡಿಟಿಂಗ್ ದಿ ಫೈಲ್ಸ್ ಅಂತ. ಸೊ ಎಡಿಟಿಂಗ್ ಫೈಲ್ಸ್ ಅಲ್ಲಿ ನೋಡಿ, ಎಡಿಟ್ ದಿ ಫೈಲ್ ಯು ನೀಡ್ ಟು ಬಿ ಇನ್ ದಿ ಇನ್ಸರ್ಟ್ ಮೋಡ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು, ಇನ್ಸರ್ಟ್ ಮೋಡಲ್ಲಿ ಇರಬೇಕು, ಎಡಿಟ್ ಮಾಡಬೇಕು ನಾನು ಅಂತ. ದೇರ್ ಆರ್ ಮೆನಿ ವೇಸ್ ಟು ಎಂಟರ್ ದಿ ಇನ್ಸರ್ಟ್ ಮೋಡ್ ಫ್ರಮ್ ದಿ ಕಮಾಂಡ್ ಮೋಡ್. ಫಸ್ಟ್ ನಾವು ಏನು ಹೇಳಿದೀವಿ, ನಮ್ದು ಯಾವಾಗಲೂ ಡಿಫಾಲ್ಟ್ ಮೋಡ್ ಇಸ್ ಕಮಾಂಡ್ ಮೋಡ್. ಸೊ ಇಲ್ಲಿ ನೋಡಿ, ಹಲೋ ವಿ ಐ ಯೂಸರ್ ಮೈ ಫೈಲ್ ಡಾಟ್ ಟೆಕ್ಸ್ಟ್ ಅಂತ ಇದೆ. ಅದರಲ್ಲಿ ಒಂದು ಲೈನ್ ಬರೆದಿದೆ, 15 ಕ್ಯಾರೆಕ್ಟರ್ಸ್ ಇದೆ ನೋಡಿ. 1 2 3 4 5 6 7 8 9 10 11 12 13 ಪ್ಲಸ್ ಸ್ಪೇಸಸ್ ಕೊಟ್ಟಿರೋದ್ರಿಂದ 15 ಅಂತ ಹೇಳ್ತಾ ಇದ್ದೀವಿ. ಸೊ ಮೈ ಫೈಲ್ ನೇಮ್ ಡಾಟ್ ಟಿ ಎಕ್ಸ್ ಟಿ, ಒಂದು ಲೈನು ವಿತ್ 15 ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಏನು ಮಾಡ್ತೀವಿ, ನಾನು ಐ ಅಂತ ಪ್ರೆಸ್ ಮಾಡ್ತೀನಿ. ಸೊ ಐ ಅಂತ ಪ್ರೆಸ್ ಮಾಡಿದ ತಕ್ಷಣ ನನಗೆ ಏನಾಗುತ್ತೆ, ಇನ್ಸರ್ಟ್ ಮೋಡಿಗೆ ಹೋಗುತ್ತೆ. ಸೊ ಇನ್ಸರ್ಟ್ ಮೋಡಲ್ಲಿ ನಾನೇನು ಇದೇ ಫೈಲು ಕಮಾಂಡ್ ಮೋಡಲ್ಲಿ ಇದೇ ಫೈಲಲ್ಲೇ ಇದ್ದು ಐ ಅಂತ ಪ್ರೆಸ್ ಮಾಡಿದ್ರೆ ಅದೇ ಫೈಲಿಗೆ ಇನ್ಸರ್ಟ್ ಅಂತ ಬಂತು. ಅಂದರೆ ಅರ್ಥ ನಾನು ಏನೇ ಟೈಪ್ ಮಾಡಿದ್ರು ಇಲ್ಲಿ ಅದೆಲ್ಲಿಗೆ ಹೋಗ್ತಾ ಹೋಗುತ್ತೆ, ಈ ಟಿಲ್ಡ್ ಇದೆಯಲ್ಲ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಆ ಟಿಲ್ಡ್ನ ತೆಗ್ತಾ ಹಾಕುತ್ತೆ, ಕಂಟೆಂಟ್ಗಳು ಅಥವಾ ಟೆಕ್ಸ್ಟ್ಗಳು ಇಲ್ಲಿ ಬಂದು ಸೇವ್ ಆಗ್ತಾ ಹೋಗುತ್ತೆ. ಅದೇ ನಾನು ಎಲ್ಲ ಇನ್ಸರ್ಟ್ ಎಲ್ಲ ರೈಟ್ ಎಲ್ಲ ಮಾಡಾಯಿತು ಅಂದಾಗ ನಾನು ಎಸ್ಕೇಪ್ ಕೀ ಹೊತ್ತಿದಾಗ ವಾಪಸ್ ನನಗೆ ಎಲ್ಲಿಗೆ ಬರುತ್ತೆ, ಇದು ಕಮಾಂಡ್ ಮೋಡಿಗೆ ಬರುತ್ತೆ. ಸೊ ಕಮಾಂಡ್ ಮೋಡಿಂದ ಆಯಿತು, ನಾನು ಐ ವಾಂಟ್ ಟು ಸೇವ್ ದಿ ಫೈಲ್ ಅಂತ ಅಂದಾಗ ಕೋಲನ್ ಅಂತ ಕೊಟ್ಟಿದ ತಕ್ಷಣ ನನಗೆ ಎಲ್ಲಿಗೆ ಹೋಗುತ್ತೆ, ಲೈನ್ ಮೋಡ್ ಅಥವಾ ನಿಮ್ಮ ಇದಕ್ಕೆ ಹೋಗುತ್ತೆ, ಯಾವುದು ಇ ಎಕ್ಸ್ ಮೋಡಿಗೆ ಹೋಗುತ್ತೆ. ಸೊ ಇಲ್ಲಿ ನೀವು ಡಬ್ಲ್ಯೂ ಕ್ಯೂ ಕೊಡ್ತಿರೋ, ಕ್ಯೂ ಕೊಡ್ತಿರೋ, ಝೆಡ್ ಕೊಡ್ತಿರೋ, ಅಂದರೆ ಸೇವ್ಗಾಗಲಿ ಎಕ್ಸಿಟ್ಗಾಗಲಿ ಏನು ಕೊಡ್ತಿರೋ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಅದು ಎಕ್ಸಿಕ್ಯೂಟ್ ಮಾಡಿ ವಾಪಸ್ ನೀವು ಎಸ್ಕೇಪ್ ಹೊಡೆದಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಕಮಾಂಡ್ ಮೋಡಿಗೆ ಬರುತ್ತೆ. ದಿಸ್ ಈಸ್ ಹೌ ಇಟ್ ಈಸ್ ವರ್ಕಿಂಗ್. ಓಕೆ, ಸೊ ಇಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಎ ರಿಪೀಟ್ ಫ್ಯಾಕ್ಟರ್. ಸೊ ವಾಟ್ ಈಸ್ ದಿಸ್ ರಿಪೀಟ್ ಫ್ಯಾಕ್ಟರ್? ನಮ್ಮಲ್ಲಿ ಲೂಪಿಂಗ್ ಅಂತ ಇದೆ, ಗೊತ್ತಿದೆಯಾ ನಿಮಗೆ? ಸೊ ಏನು ಮಾಡ್ತೀವಿ, ಒಂದನ್ನು ಇವಾಗ ಫಾರ್ ಎಕ್ಸಾಂಪಲ್ ಇನ್ ಆರ್ಡರ್ ಟು ಪ್ರಿಂಟ್ 10 ನಂಬರ್ಸ್ ಆನ್ ದಿ ಸ್ಕ್ರೀನ್ ಅಂದಾಗ ನಾವೇನು ಮಾಡ್ತೀವಿ, ಐ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಐ ಪ್ಲಸ್ ಮಾಡ್ತಾ ಹೋಗ್ತೀವಿ. ಅಂದರೆ 10 ಅನ್ನೋದು ಪ್ರಿಂಟ್ ಆಗೋಕ್ಕೋಸ್ಕರ ಆ ಐನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ ಅಲ್ವಾ? ಸೊ ಆ ಥರ ಒಂದು ಲೂಪಿಂಗ್, ಅಂದರೆ ಆ 10 ಆಗೋವರೆಗೂ ಅದು ವರ್ಕ್ ಮಾಡುತ್ತಲ್ಲ, ಹಾಗೆಯೇ ಇಲ್ಲೂ ಅಷ್ಟೇ. ಒಂದು ಕೆಲಸ ಒಂದು ಇದಕ್ಕೆ ನಾವು ಅಸೈನ್ ಮಾಡಿದರೆ ಅದನ್ನೇ 10 ಟೈಮ್ಸ್ ಮಾಡಿದ್ರೆ, ಅದಕ್ಕೆ 10ಗೆ ಅಸೈನ್ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ಅಷ್ಟು ವರ್ಕ್ ಮಾಡುತ್ತೆ ಅಂತ. ಇದು ರಿಪೀಟ್ ಫ್ಯಾಕ್ಟರ್, ಅಂದರೆ ಪದೇ ಪದೇ ಸೇಮ್ ಕೆಲಸನ ಅದು ಮಾಡ್ತಾ ಹೋಗಬೇಕದು. ಸೊ ಈ ಕೆಲಸನ ನಮಗೆ ಯಾರು ಮಾಡ್ತಾರೆ ಅಂದರೆ ವಿ ಐ ನಮಗೆ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದೆ, ದಟ್ ಈಸ್ ಕಾಲ್ಡ್ ದಿ ಫೀಚರ್ ಇಸ್ ಗಿವನ್ by your VI editor, that is repeat factor. So what it will do with many of its command mode and input mode ಅಲ್ಲಿ, command mode ಅಲ್ಲಿ ಮತ್ತು input mode ಅಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಹೇಗೆ, ಸಪೋಸ್ ಇಫ್ ಯುವರ್ ಕಮಾಂಡ್ ಮೋಡ್ ಅಲ್ಲಿ ಕಮಾಂಡ್ ಮೋಡ್ ಅಲ್ಲಿ ಇದ್ದೀರಾ ಈಗ, ಸೊ ಯು ವಾಂಟ್ ಟು ಮೂವ್ ದಿ ಕರ್ಸರ್ ಅಪ್ ಒನ್ ಲೈನ್ ನಾನು ಮೇಲೆ ಹೋಗಬೇಕು ಅಂತಿದ್ದೀನಿ. ಸೊ ಅವಾಗ ನಾನು ಬರೀ ಕೆ ಅಂತ ಯೂಸ್ ಮಾಡಿದ್ರೆ ಸಾಕು, ನಾನು 1 ಲೈನ್ ಮೇಲೆ ಹೋಗ್ತೀನಿ. ಈಗ ನಾನು ಅದೇ 10 ಲೈನ್ ಮೇಲೆ ಹೋಗಬೇಕು ಅಂದಾಗ ನಾ ಬರೀ ಕೆ ಒತ್ತಿದ್ರೆ ಏನಾಗುತ್ತೆ, ಬರೀ ಒಂದೇ ಲೈನು. ಸೊ ಅದೇ ನಾನು 10K ಅಂತ ಒತ್ತಿದ್ರೆ, ಸೊ 10K ಅಂತ ನಾನು ಪ್ರೆಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನನಗೆ 10 ಲೈನ್ಸ್ ಮೇಲೆ ಹೋಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಎ ರಿಪೀಟ್ ಫ್ಯಾಕ್ಟರ್. ಥರ್ಸ್ ಇನ್ ಆರ್ಡರ್ ಟು ಸ್ಪೀಡ್ ಅಪ್ ಯುವರ್ ಆಪರೇಷನ್ಸ್ಗಳು ಫಾಸ್ಟರ್ ಆಗಲಿ ಅನ್ನೋದಕ್ಕೆ ಈ ಒಂದು ಫೀಚರ್ನ ಯೂಸ್ ಮಾಡ್ತೀವಿ. ಇದು ನಾವು ತುಂಬ ಸರಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಫೀಚರ್ ಅಂತಂದರೆ ದಿ ಫೈಲ್ ಡಾಟ್ EXRC ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ EXRC? ಇದು ಒಂದು ಯಾವಾಗ ಈ ಒಂದು ಫೈಲು ನಾವು ಯಾವಾಗ ರೀಡ್ ಮಾಡೋಕ್ಕೆ ಹೋಗ್ತೀವೋ ಆ ಟೈಮಲ್ಲಿ ಈ ಒಂದು EXRC ಅನ್ನೋದು ಸ್ಟಾರ್ಟಪ್ ಆಗುತ್ತೆ. ಸೊ ಲೆಟ್ ವಿ ಸಿ, ವಿ ಐ ರೀಡ್ಸ್ ದಿ ಫೈಲ್ $home EXRC ಆನ್ ಸ್ಟಾರ್ಟಪ್. ಅಂದರೆ ನಾವು ಯಾವಾಗ ಎಂಟರ್ ಆಗ್ತೀವೋ, ನಾವು ವಿ ಐ ಎಡಿಟರ್ಗೆ ಎಂಟರ್ ಆಗ್ತಿದ್ದಂಗೆ ಅದು $home EXRC ಅಂತ ಒಂದು ಇದನ್ನು ತಗೊಂಡು ಆ ಫೈಲ್ನ ತಗೊಂಡು ಅದು ಸ್ಟಾರ್ಟ್ ಮಾಡುತ್ತೆ ರೀಡ್ ಮಾಡೋಕ್ಕೆ.
So if ls-a does not show this file in your home directory, so ls-a ಅಂತ ಅಂದರೆ ಏನು, -a ಅಂದರೆ ಹಿಡನ್ ಫೈಲ್ಸ್. ಸೊ ಅದೇನಾದರೂ ಇದನ್ನು ತೋರಿಸ್ಲಿಲ್ಲ, ಈ ಫೈಲ್ನ ತೋರಿಸ್ಲಿಲ್ಲ ನಿಮ್ಮ ಹೋಮ್ ಡೈರೆಕ್ಟ್ರಿನಲ್ಲಿ ಅಂತ ಅಂದರೆ ನೀವೇನು ಮಾಡಬಹುದು, ಯು ಕ್ಯಾನ್ ಕ್ರಿಯೇಟ್ ದಿಸ್ ಫೈಲ್ .exrc ಅಥವಾ ಕಾಪಿ ಮಾಡ್ಕೋಬಹುದು. ಓಕೆ, ಯುನಿಕ್ಸ್ ಯೂಸರ್ಸ್ ನೋಟ್ ದಟ್ ವಿಮ್ ಜನರಲಿ ಡಸ್ ನಾಟ್ ಯೂಸ್ .exrc ಬಟ್ .vimrc. ಅಂದರೆ ಯುನಿಕ್ಸ್ ಯಾವಾಗಲೂ ಇಟ್ ವಿಲ್ ಕೀಪ್ಸ್ ಆನ್ ಮಾನಿಟರಿಂಗ್ ದಟ್ .exrc ಬೇಡ, ಯಾಕೆಂದರೆ ವಿ ಐ ಎಡಿಟರ್ ತಾನೆ, ವಿ ಐ ಇದೇ ಆದ vimrc ಅನ್ನೋ ಫೈಲು ರನ್ ಆಗಲಿ ಅನ್ನೋದನ್ನು ನೋಡ್ತಿರುತ್ತೆ. ಮೆನಿ ex mode commands can be placed in this file, so they are available in every session. ಸೊ ಅಂದರೆ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಮಾಂಡ್ಸ್ಗಳು, ಅದು ಎಸ್ಪೆಷಲಿ ಎಕ್ಸಿಕ್ಯೂಷನ್ ಮೋಡಲ್ಲಿ ವರ್ಕ್ ಆಗುವಂಥ ಕಮಾಂಡ್ಸ್ನ ನಾವೇನು ಮಾಡ್ತೀವಿ, ಈ ಒಂದು ಫೈಲ್ನಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಸೊ ದ್ಯಾಟ್ ಅವರ್ ವಾಟ್ ಎವರ್ ದಿ ಆಕ್ಟಿವಿಟೀಸ್ ವಿ ಆರ್ ಡೂಯಿಂಗ್ ಇಟ್ ವಿಲ್ ಬಿ ಸ್ಪೀಡ್ ಅಪ್. ಓಕೆ, ಸೊ ಯು ಕ್ಯಾನ್ ಕ್ರಿಯೇಟ್ ಅಬ್ರಿವೇಷನ್ಸ್, redefine your keys to behave differently, and also make variable settings by use whatever the like abbreviations ಗಳನ್ನೆಲ್ಲ ನೀವು ಕ್ರಿಯೇಟ್ ಮಾಡ್ಬೋದು. ಕೀಸ್ಗಳನ್ನ ರೀಡಿಫೈನ್ ಮಾಡಿಕೊಂಡು ಇದನ್ನೆಲ್ಲ ನೀವು ಎಲ್ಲಿ ಇಟ್ಕೋಬಹುದು, ಯು ಕ್ಯಾನ್ ಕೀಪ್ ಇಟ್ ಇನ್ ಯುವರ್ .exrc ಫೈಲಲ್ಲಿ. exrc will progressively develop into an exclusive library containing, ಅಂದರೆ ನೀವು ಯಾವಾಗ ನಿಮ್ಮದೇ ಆದ ಅಬ್ರಿವೇಷನ್ಸ್, ನಿಮ್ಮದೇ ಆದ ಕೀಸ್ಗಳನ್ನ ಡಿಫೈನ್ ಮಾಡ್ತಾ ಹೋಗ್ತೀರಾ, ಆಟೋಮ್ಯಾಟಿಕಲಿ ದಟ್ ವಿಲ್ ಬಿಕಮ್ಸ್ ಒನ್ ಗ್ರೂಪ್ ಆಫ್ ಇನ್ಫಾರ್ಮೇಷನ್ಸ್ ವಿಚ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಒನ್ ಪ್ಲೇಸ್. ಸೊ ಆ ಪ್ಲೇಸ್ನ ನಾವು ವಿ ಕ್ಯಾನ್ ಎಕ್ಸ್ಕ್ಲೂಸಿವ್ಲಿ ಕಾಲ್ ಇಟ್ ಆಸ್ ಎ ಲೈಬ್ರರಿ ಅಲ್ವಾ. ಸೊ ಅದೇ ನೀವೇನೇನು ಡೆವಲಪ್ ಮಾಡ್ತಿದ್ದೀರೋ ಅದನ್ನೆಲ್ಲ ಅದು ಎಕ್ಸ್ಕ್ಲೂಸಿವ್ ಲೈಬ್ರರಿಯಾಗೆ ಎಲ್ಲ ಶಾರ್ಟ್ಕಟ್ಸ್ನು, ಎಲ್ಲ ಸೆಟ್ಟಿಂಗ್ಸ್ನು ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀವೋ ಅಂತನ್ನೆಲ್ಲ ಅದು .exrc ಸೇವ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಇಟ್ ಕುಡ್ ಬಿ ಯುವರ್ ಪೊಸೆಷನ್. ಸೊ ಆಲ್ವೇಸ್ ಕೀಪ್ ಎ ಬ್ಯಾಕಪ್ ಆಫ್ ದಿಸ್ ಫೈಲ್. ಅಂದರೆ ನೀವು ಆಲ್ರೆಡಿ ಈ ಒಂದು exrc ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಯು ಹ್ಯಾವ್ ಬಿಕಮ್ ವೆರಿ ಡಿಪೆಂಡೆಂಟ್ ಆನ್ ದಟ್ .exrc ಫೈಲು. ಸೊ ಅದಕ್ಕೋಸ್ಕರ ಆದಷ್ಟು ಇದ್ರದ್ದು ಬ್ಯಾಕಪ್ ಇಟ್ಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ಏನಾದರೂ ಈ ಫೈಲ್ ಕ್ರಶ್ ಆಯಿತು ಅಂತ ಅಂದರೆ ಯು ಮೈಟ್ ಫೀಲ್ ಲೈಕ್ ಇರಿಟೇಟೆಡ್. ಸೊ ಯಾಕೆ, ನಮಗೆ ಬೇಕಾಗಿರೋದೆಲ್ಲ ಶಾರ್ಟ್ಕಟ್ಸ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಲ್ಲ. ಸೊ ಅದೇನಾದರೂ ಒನ್ಸ್ ನಮಗೆ ಅದು ಹಾಳಾಯಿತು ಅಂದರೆ ಆಟೋಮ್ಯಾಟಿಕಲಿ ನಾವು ವಿ ಫೀಲ್ ಲೈಕ್ ನಮಗೆ. ಓಕೆ, ಸೊ ನಾವು some tips which has to be follow whenever you are going to use your VI editor. VI ಎಡಿಟರ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನೊಂದು ಕೆಲವು ನಮ್ಮದು ರೂಲ್ಸು ಅಥವಾ ಟಿಪ್ಸು ನನಗೆ ಅನುಕೂಲ ಆಗೋಂಗೆ ಅದನ್ನು ನಾವು ತಿಳಿದಿರಬೇಕು. ಸೊ ಏನಂತ, ಅಂಡು ವೆನೆವರ್ ಯು ಮೇಕ್ ಎ ಮಿಸ್ಟೇಕ್. ಏನಾದರೂ ಒಂದು ತಪ್ಪು ಮಾಡ್ತೀರಾ, ಯಾವ ಟೈಮಲ್ಲಿ ಟೈಪ್ ಮಾಡಬೇಕಾದಾಗ, ಅಥವಾ ಏನೋ ಒಂದು ಡಿಲೀಟ್ ಮಾಡಬೇಕಾದಾಗ, ಅಥವಾ ಏನೋ ಒಂದು ಇನ್ಸರ್ಟ್ ಮಾಡ್ತಿದ್ದೀರಾ, ಎಲ್ಲೋ ಒಂದು ಪ್ಲೇಸಲ್ಲಿ ಮಾಡಬೇಕಾಗಿರುತ್ತೆ, ಅಥವಾ ರಾಂಗ್ ಪ್ಲೇಸಲ್ಲಿ ಮಾಡಿರ್ತೀರಾ. ಸೊ ಈ ಥರ ಏನಾದರೂ ಆದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತ ಹೇಳ್ತೀವಿ, ಎಸ್ಕೇಪ್ ಅಂತ. ಎಸ್ಕೇಪ್ ಕೀ ನಾನಂತೂ ಯೂಶಲಾಗಿ ಹೇಳೋದು ಆಪತ್ ಬಾಂಧವ ಅಂತ. ಸೊ ಮೀನ್ಸ್ ಕಷ್ಟದಲ್ಲಿ ಆಗೋರು ಅಂದರೆ ಎಸ್ಕೇಪ್ ಕೀ. ಸೊ ಪ್ರೆಸ್ ದಟ್ ಎಸ್ಕೇಪ್ ಕೀ, ದೆನ್ ಯು ಟು ಅಂಡು ದಿ ಲಾಸ್ಟ್ ಆಕ್ಷನ್. ಎಸ್ಕೇಪ್ ಕೀ ಹೊತ್ತಾದ್ಮೇಲೆ ಯು ಪ್ರೆಸ್ ಯು, ಲೆಟರ್ ಯುನ ಪ್ರೆಸ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ನೀವು ಏನು ಮಾಡಿದ್ರೋ ತಪ್ಪು ಅದನ್ನು ಲಾಸ್ಟ್ ಆ್ಯಕ್ಷನ್ಸ್ನ ಅಂಡು ಮಾಡುತ್ತೆ ಅದು. ಓಕೆನಾ. ಇಫ್ ಥಿಂಗ್ಸ್ ಗೋನ್ಸ್ ವರ್ಸ್ ಅಂದರೆ ನಮ್ಗೆ ಗೊತ್ತಿರಲ್ಲ ಎಷ್ಟು ಏನು ತಪ್ಪು ಮಾಡಿರ್ತೀವಿ, ಎಷ್ಟು ವರ್ಕ್ ತಪ್ಪು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲದೆ ಹೋದಾಗ ಯೂಸ್ ಯು ಅಗೇನ್, ಅಂದರೆ ಪದೇ ಪದೇ ಯುನ ಯೂಸ್ ಮಾಡಿ. ನಮ್ಮದು ವಿಂಡೋಸ್ ಕೀನಲ್ಲಿ ರೀಡು ಅಂಡುಗೆ ಸಿಂಬಲ್ಸ್ಗಳಿದೆ ನೋಡಿ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ ನಮ್ಮಲ್ಲಿ ಯು ಅನ್ನೋದಿದೆ. ಸೊ that will gives you an undo option. Okay, Linux users should instead use Control R. So Linux ಆದ್ರೆ Control R ಯೂಸ್ ಮಾಡಿದ್ರೆ ಸಾಕು. So this was our one tip. The next one is clearing the screen. ಸೊ ಆದಷ್ಟು ಅಚ್ಚುಕಟ್ಟು ಮಾಡಿ ಇಟ್ಕೊಳ್ಳಿ ನಿಮ್ಮ ಸ್ಕ್ರೀನ್ನ. ಇಫ್ ದ ಸ್ಕ್ರೀನ್ ಗೆಟ್ಸ್ ಗ್ರಾಬಲ್ಡ್ ಫಾರ್ ಸಮ್ ರೀಸನ್ ಯೂಸ್ ಕಂಟ್ರೋಲ್ ಎಲ್. ಸೊ ಕಂಟ್ರೋಲ್ ಎಲ್ ನೀವು ಒತ್ತಿದ ತಕ್ಷಣವೇ ಅಲ್ಲೇನಾಗುತ್ತೆ, ಇಟ್ ವಿಲ್ ಜಸ್ಟ್ ಇರೇಸ್ ವಾಟ್ ಎವರ್ ದಿ ಥಿಂಗ್ ವಿಚ್ ಇಸ್ ದೇರ್ ಆನ್ ದಿ ಸ್ಕ್ರೀನ್. ಸೊ ಕಮಾಂಡ್ ಮೋಡಲ್ಲಿ ನೀವು ಇದ್ದುಕೊಂಡು ಈ ಕಂಟ್ರೋಲ್ ಎಲ್ ಒತ್ತಿದ್ರೆ ಅದೇನು ಮಾಡುತ್ತೆ, ರೀಡ್ರಾ ದಿ ಸ್ಕ್ರೀನ್ ಅಂತ ಹೇಳ್ತಾರೆ. ರೀಡ್ರಾ ಅಂತಂದರೆ ತಿರ್ಗಾ ಏನು ಬಣ್ಣ ಹಚ್ಚೋದು ಅಥವಾ ಬರೆಯೋದು ಆ ಥರ ಏನೂ ಇಲ್ಲ. ರೀಡ್ರಾ ಅಂತಂದರೆ ಅದು ಸ್ಕ್ರೀನ್ನ ಅಳಿಸಿ ಕೊಡುತ್ತೆ, ಏನು ನೀವು ಕಂಟೆಂಟ್ಸ್ ಇದೆಯೋ ಅದನ್ನೆಲ್ಲ ಹೋಗಿಸುತ್ತೆ ಅಂತ. ಇಫ್ ಯು ಹಿಟ್ ಕಂಟ್ರೋಲ್ ಎಲ್ ಇನ್ ದಿ ಇನ್ಪುಟ್ ಮೋಡ್ ಒಳಗೆ ನೀವೇನಾದರೂ ಮಾಡಿದ್ರೆ
ನಿಮಗೆ ಈ ರೀತಿ ಸಿಂಬಲ್ ಕಾಣಿಸುತ್ತೆ, ಕ್ಯಾರೆಟ್ ವಿತ್ ಕ್ಯಾಪಿಟಲ್ ಎಲ್ ಆನ್ ದಿ ಸ್ಕ್ರೀನ್. ಯೂಸ್ ದಿ ಬ್ಯಾಕ್ ಸ್ಪೇಸ್ ಕೀ ಟು ವೈಪ್ ಇಟ್ ಔಟ್. ಸೊ ಅವಾಗ ನಾವು ವೈಪ್ ಮಾಡಬೇಕು ಅಂದಾಗ ಏನು ಮಾಡಬೇಕು, ನಾವು ಕಂಟ್ರೋಲ್ ಎಲ್ಲಿ ಓದಿದಾಗ ನಾವೇನು ಮಾಡ್ತೀವಿ, ಬ್ಯಾಕ್ ಸ್ಪೇಸ್ ಕೀನ ಒತ್ತಿದ್ರೆ ಅಲ್ಲಿ ಇರೋದೆಲ್ಲ ಖಾಲಿ ಆಗುತ್ತೆ, ಅಂದರೆ ವರ್ಸ್ ಆಗುತ್ತೆ. ಎಸ್ಕೇಪ್ ಅಂಡ್ ಅದಾದಮೇಲೆ ಏನು ಮಾಡಬೇಕು, ಪ್ರೆಸ್ ಎಸ್ಕೇಪ್ ಅಂಡ್ ದೆನ್ ಹಿಟ್ ಕಂಟ್ರೋಲ್ ಎಲ್. ಸೊ ಎಸ್ಕೇಪ್ ಪ್ರೆಸ್ ಹೊಡೆದು ಕಂಟ್ರೋಲ್ ಎಲ್ಲಿಗೆ ಬನ್ನಿ. ಇದಿಷ್ಟು ಪ್ರೊಸೀಜರ್ ಯಾವಾಗ ನಾವು ಫಾಲೋ ಮಾಡಬೇಕಾಗಿರೋದು, ಇನ್ಪುಟ್ ಮೋಡಲ್ಲಿ ಇದ್ದಾಗ. ಕಮಾಂಡ್ ಮೋಡಲ್ಲಿ ಡೈರೆಕ್ಟ್ ಕಂಟ್ರೋಲ್ ಎಲ್ಲಿ ಹೊಡೆದ್ರು ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಇನ್ನ ಟಿಪ್ಸ್ ಇದೆ. ಸೊ ಹಿಯರ್ ಟೆಲಿಂಗ್ ಲೈಕ್ ಡೋಂಟ್ ಯೂಸ್ ಕ್ಯಾಪ್ಸ್ ಲಾಕ್. ಅಫ್ಕೋರ್ಸ್ ಡೋಂಟ್ ಫರ್ಗೆಟ್ ಅವರ್ ಯುನಿಕ್ಸ್ ಇಸ್ ಎ ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ಕ್ಯಾಪ್ಸ್ ಲಾಕ್ನ ಮಾತ್ರ ಯೂಸ್ ಮಾಡಲೇಬೇಡಿ. ವಿ ಐ ಕಮಾಂಡ್ಸ್ ಆರ್ ಕೇಸ್ ಸೆನ್ಸಿಟಿವ್. ಸೊ ಎ ಅಂಡ್ ಎ ಆರ್ ಟೂ ಡಿಫ್ರೆಂಟ್. ನೋಡಿ, ಸ್ಮಾಲ್ ಎ, ಬಿಗ್ ಎ are two different commands. So even if you activate this key to enter a large block of text in uppercase, make sure you deactivate it after a text entry is complete. ನೀವೇನಾದರೂ ತುಂಬ ಜಾಸ್ತಿ ನಾನು ಟೈಪ್ ಮಾಡಬೇಕು, ವಿಚ್ ಶುಡ್ ಬಿ ಇನ್ ಕ್ಯಾಪಿಟಲ್ ಅಂತ ಹೇಳಿ ಕ್ಯಾಪ್ ಸ್ಟಾಕ್ ಏನಾದರೂ ಆನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಮಾಡ್ಕೊಳ್ಳಿ. ಬಟ್ ಆದರೆ ಮೇಕ್ ಶೋರ್ ದಟ್ ವೆನ್ ಎವರ್ ಯು ಫಿನಿಶ್ ಆಫ್ ಯುವರ್ ಜಾಬ್ ಯು ಹ್ಯಾವ್ ಟು ಡಿಆಕ್ಟಿವೇಟ್ ದಟ್ ಕ್ಯಾಪ್ಸ್ ಲಾಕ್, ಆರ್ ಎಲ್ಸ್ you will come into a problem ashte. So now avoid using the PC navigation keys. Yes, of course. Why? Because VI has its own navigation keys. ಅದರದೇ ಆದ ನ್ಯಾವಿಗೇಷನ್ ಕೀಸ್ನ ಡಿಫೈನ್ ಮಾಡ್ಕೊಂಡಿದೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಎಲ್ಲ ಸ್ಟ್ಯಾಂಡರ್ಡ್ ನ್ಯಾವಿಗೇಷನ್ ಕೀಸು ಯಾವ್ದ್ಯಾವುದು ಅಂದರೆ ಅಪ್ಪು, ಡೌನು, ಲೆಫ್ಟು, ರೈಟು, ಪೇಜ್ ಅಪ್ಪು, ಪೇಜ್ ಡೌನು ಎಲ್ಲ. So many of them could fail when you use VI over network connection. So ಎಷ್ಟೊಂದು ಫೇಲ್ ಆಗಬಹುದು ಯಾವಾಗ ಈ ಒಂದು VI ಅಲ್ಲಿ. So VI provides an elaborate set of keys for navigation purpose. So navigation purposeಗೆ ಅಂತಾನೆ ಸುಮಾರು ಕೀಸ್ಗಳನ್ನ ಆಲ್ರೆಡಿ VIನವರು ಕೊಟ್ಟಿದ್ದಾರೆ. ಓಕೆ, ಸೊ ಆಫ್ಟರ್ ಗೆಟಿಂಗ್ ಇನ್ ಟು ದಿ VI ಒಳಗೆ ಹೇಗೆ ಬರಬೇಕು, ಇನ್ಸರ್ಟ್ ಮೋಡ್ ಹೇಗೆ ಹೋಗ್ಬೇಕು, ಕಮಾಂಡ್ ಮೋಡ್ ಹೇಗೆ, ಇದು ಎಕ್ಸಿಕ್ಯೂಷನ್ ಮೋಡ್ ಹೇಗೆ ಅಂತೆಲ್ಲ ತಿಳಿದಾದ್ಮೇಲೆ ಹೌ ಟು ಗೆಟ್ ಔಟ್ ಆಫ್ ದಿ VI ಆಲ್ಸೋ ವಿ ಶುಡ್ ನೋ, ರೈಟ್? ಸೊ ಇನ್ ದಿಸ್ ವಿ ವಿಲ್ ನೋ ದಟ್ ಹೌ ಟು ಗೆಟ್ ಔಟ್ ಆಫ್ ಇಟ್. ಸೊ ಇನ್ ದಿಸ್ ಲೈಕ್ ಇನ್ ದಿ ಕಮಾಂಡ್ ಮೋಡಲ್ಲಿದ್ದು ಕಮಾಂಡ್, ಯಾಕೆಂದರೆ ನಮ್ಮದು ಡಿಫಾಲ್ಟ್ ಮೋಡ್ ಇಸ್ ಕಮಾಂಡ್ ಮೋಡ್, ರೈಟ್? ಸೊ ದಿ ಕಮಾಂಡ್ ಮೋಡಲ್ಲಿ ಯು ಹ್ಯಾವ್ ಟು ಲೈಕ್ ದಿ ಕಮಾಂಡ್ ಟು ಕ್ವಿಟ್ ಔಟ್ ಆಫ್ VI ಟೈಪ್ ಕೋಲನ್ ಎರಡು ಚುಕ್ಕಿ ಹಾಕಿ ಕ್ಯೂ, ಸ್ಮಾಲ್ ಕ್ಯೂ ಅಂದರೆ ಈ ರೀತಿ ಬರೀರಿ. ಸೊ ಕೋಲನ್ ಹಾಕಿ ಕ್ಯೂ ಅಂತ ಕೊಟ್ಟಿದ ತಕ್ಷಣ ಇಟ್ ವಿಲ್ ಕಮ್ ಔಟ್. ಸೊ ಓನ್ಲಿ ಟು ಕ್ವಿಟ್. ಈ ಕಮಾಂಡ್ ಏನಕ್ಕೆ, ಟು ಕ್ವಿಟ್ ಔಟ್ ಆಫ್ ದಿ VI ವಿತೌಟ್ ಸೇವಿಂಗ್. ಸೊ ಯಾವುದನ್ನು ಏನು ಮಾಡ್ತಿದ್ದೀರಾ ನೀವು ಚೇಂಜಸ್ಸು, ಅದನ್ನು ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ ನಾನು ಅಂತ ಹೇಳಬೇಕಾದಾಗ ದೆನ್ ಯು ಟೈಪ್ ಕೋಲನ್ ಕ್ಯೂ ಎಕ್ಸ್ಕ್ಲಮೇಟರಿ ಮಾರ್ಕ್. ಓಕೆನಾ? ಸೊ ಯು ಹ್ಯಾವ್ ಟು ಸೇವ್ ದಿ ಕಂಟೆಂಟ್ಸ್ ಆಫ್ ದಿ ಎಡಿಟರ್ ಅಂತ ಅಂದಾಗ ಕೋಲನ್ W. ನೆಕ್ಸ್ಟು ಕ್ವಿಟ್ ಕಮಾಂಡ್ ಆರ್ ಯೂಸ್ ಅಂತ ಹೇಳಿದ್ರೆ ಆಗ ನೀವು ಕೋಲನ್ WQ ಅಂಡ್ ರಿಟರ್ನ್. ಓಕೆ, ವೆನ್ ಯು ಆರ್ ಇನ್ ದಿ ಕಮಾಂಡ್ ಮೋಡ್ ಟೈಪ್ ZZ. ಕಮಾಂಡ್ ಮೋಡಲ್ಲಿ ನೀವು ಇದ್ದಾಗ ZZ ಅಂತ ಹೊಡೀರಿ. ಸೊ ಏನಿದು, ಇಟ್ ವರ್ಕ್ಸ್ ದಿ ಸೇಮ್ ವೇ ಆಸ್ ಯುವರ್ ಕೋಲನ್ WQ. ಸೊ ಕೋಲನ್ WQ ನಲ್ಲಿ ಏನಾಗುತ್ತೆ, ಅಬೌವ್ ಕಮಾಂಡ್ ಕ್ವಿಟ್ ಕಮಾಂಡ್ ಇದು ವಿತ್ ಸೇವಿಂಗ್ ಅಷ್ಟೇ. ಓಕೆ, ಸೊ ಸಮ್ಮಿಂಗ್ ಅಪ್ ಟುಡೇಸ್ ಕ್ಲಾಸ್, we have just got an information about VI editor and its basics, its features, what are all the features which is available in VI, and also its operation modes, 3 types of operation modes, the repeat factor, the file.exrc. About the exrc we have learned, and what to do and what not to do, that we have learnt in this class. So these are all the references where we have referred in order to handle this session. Okay, thank you.